ನಡೆದಿರ್ತಕ್ಕಂಥ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ಅಕ್ರಮ ಮದ್ಯಮ ಮಾರಾಟ ನಿಷೇಧ ಮಾಡಬೇಕಂತ ಉದ್ದೇಶದಿಂದ ಮಹಿಳೆಯರಾಗಿರ್ಬೋದು ಮತ್ತು ಕರವೇ ಎಲ್ಲ ನಮ್ಮ ಸೈನಿಕರಾಗಿರ್ಬೋದು ಹೋರಾಟ ಮಾಡುವಾಗ ಅಬಕಾರಿ ಅಧಿಕಾರಿಗಳು ಅವ್ರ ಮೇಲೆ FIR ಮಾಡ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಒಕ್ಕೂಟದ ಪರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಸತ್ಯದ ಹೋರಾಟ, ಪ್ರಾಮಾಣಿಕ ಹೋರಾಟ, ಧರ್ಮದ ಹೋರಾಟ ನಮ್ಮ ಕನ್ನಡ ಪರ ಸಂಘಟನೆಗಳ ಒಂದು ನಿರಂತರ ಒಂದು ತತ್ವ ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದರೆ ತಮಗೆ ಇಲಾಖೆಗೆ ಏನಾದರೂ ತೊಂದರೆ ಆದರೆ ಕಾರ್ಯಕರ್ತರನ್ನು ಬಂಧಿಸಿ ಮತ್ತೆ ಬಿಡಬೇಕಾಗಿತ್ತು. ಅದನ್ನು ನಾವು ಸಂವಿಧಾನದಲ್ಲಿ ಇದೆ, ಅದನ್ನು ಸ್ವಾಗತ ಮಾಡ್ತೀವಿ ಮತ್ತು ಅದನ್ನು ಗೌರವಿಸ್ತಾ ಇದ್ದೀವಿ. ಒಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ನೀವು FIR ಮಾಡ್ತೀರಂತಂದರೆ ಯಾವ ರೀತಿಯಾಗಿ ನೀವು ನ್ಯಾಯ ಪಾಲಿಸ್ತೀರಂತಕ್ಕಂಥ ಮಾತನ್ನು ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಕಾರ್ಯಕರ್ತರ ಮೇಲೆ ಏನು ಮೊಕದ್ದಮೆಗಳನ್ನು ಹಾಕಿದ್ದೀರಿ ಕೂಡಲೇ ವಾಪಸ್ ಪಡಿಬೇಕು. ಅಕ್ರಮ ಮದ್ಯಮ ಮಾರಾಟ ಎಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕು. ನಿಮ್ಗೆ FIR ಮಾಡ್ಬೇಕಂತ ತೆವಲಿದ್ರೆ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ, ಅವ್ರಿಗೆ FIR ಮಾಡಿರಿ. ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಬೋಕಸ್ ಬಿಲ್ ಮಾಡಿ ಸರ್ಕಾರಕ್ಕೆ ಲೂಟಿ ಮಾಡ್ತಾ ಇದ್ದಾರೆ, ಅವ್ರಿಗೆ FIR ಮಾಡಿರಿ. ಅದನ್ನು ಬಿಟ್ಟು ಇವತ್ತು ಯಾವುದೇ ನ್ಯಾಯ ಕೊಡಲಾರ್ದನೆ ಇವತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಕ್ಕಂಥ ಕನ್ನಡದ ಭಾಷೆ, ನಾಡು, ನುಡಿ, ನೆಲಕ್ಕಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕರ್ತರ ಮೇಲೆ ಇವತ್ತು ನೀವು ಮೊಕದ್ದಮೆ ಆಗ್ತೀರಂದರೆ ಇದರಂತ ನಾಚಿಕೆಡ್ತನ ಸಂಗತಿ ಯಾವುದಲ್ಲ. ಕೂಡಲೇ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಹಿರಿಯರಾಗಿರ್ತಕ್ಕಂಥ ನಮ್ಮ ಬಸವರಾಜ ಪಡ್ಕೋಟು, ಎಲ್ಲ ನಮ್ಮ ಕನ್ನಡ ಸೇನೆಯ ಕಾರ್ಯಕರ್ತರು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಜೈ ಕರ್ನಾಟಕ ಇರ್ಬೋದು, ನಮ್ಮ ರೈತ ಸಂಘ ಇರ್ಬೋದು, ದಲಿತ ಪರ ಸಂಘ ಇರ್ಬೋದು, ಪ್ರತಿ ಸಂಘ ಸಂಸ್ಥೆಗಳು ಕೂಡ ಇವತ್ತು ನಾವೆಲ್ಲ ಒಮ್ಮುಖವಾಗಿ ಒಕ್ಕೂಟದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಶಾಸಕರು ಮಧ್ಯಪ್ರವೇಶ ಮಾಡಿ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕಿಲ್ಲದಿದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜೇವರಿಗೆ ಬಂದ್ ಕರೆಯನ್ನು ಕೊಡೋದಕ್ಕೆ ಯಾವುದೇ ನಾವು ಹಿಂದೇಟು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಮುಖಾಂತರ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಡೆದಿರ್ತಕ್ಕಂಥ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ಅಕ್ರಮ ಮದ್ಯಮ ಮಾರಾಟ ನಿಷೇಧ ಮಾಡಬೇಕಂತ ಉದ್ದೇಶದಿಂದ ಮಹಿಳೆಯರಾಗಿರ್ಬೋದು ಮತ್ತು ಕರವೇ ಎಲ್ಲ ನಮ್ಮ ಸೈನಿಕರಾಗಿರ್ಬೋದು ಹೋರಾಟ ಮಾಡುವಾಗ ಅಬಕಾರಿ ಅಧಿಕಾರಿಗಳು ಅವ್ರ ಮೇಲೆ FIR ಮಾಡ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಒಕ್ಕೂಟದ ಪರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಸತ್ಯದ ಹೋರಾಟ, ಪ್ರಾಮಾಣಿಕ ಹೋರಾಟ, ಧರ್ಮದ ಹೋರಾಟ ನಮ್ಮ ಕನ್ನಡ ಪರ ಸಂಘಟನೆಗಳ ಒಂದು ನಿರಂತರ ಒಂದು ತತ್ವ ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದರೆ ತಮಗೆ ಇಲಾಖೆಗೆ ಏನಾದರೂ ತೊಂದರೆ ಆದರೆ ಕಾರ್ಯಕರ್ತರನ್ನು ಬಂಧಿಸಿ ಮತ್ತೆ ಬಿಡಬೇಕಾಗಿತ್ತು. ಅದನ್ನು ನಾವು ಸಂವಿಧಾನದಲ್ಲಿ ಇದೆ, ಅದನ್ನು ಸ್ವಾಗತ ಮಾಡ್ತೀವಿ ಮತ್ತು ಅದನ್ನು ಗೌರವಿಸ್ತಾ ಇದ್ದೀವಿ. ಒಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ನೀವು FIR ಮಾಡ್ತೀರಂತಂದರೆ ಯಾವ ರೀತಿಯಾಗಿ ನೀವು ನ್ಯಾಯ ಪಾಲಿಸ್ತೀರಂತಕ್ಕಂಥ ಮಾತನ್ನು ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಕಾರ್ಯಕರ್ತರ ಮೇಲೆ ಏನು ಮೊಕದ್ದಮೆಗಳನ್ನು ಹಾಕಿದ್ದೀರಿ ಕೂಡಲೇ ವಾಪಸ್ ಪಡಿಬೇಕು. ಅಕ್ರಮ ಮದ್ಯಮ ಮಾರಾಟ ಎಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕು. ನಿಮ್ಗೆ FIR ಮಾಡ್ಬೇಕಂತ ತೆವಲಿದ್ರೆ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ, ಅವ್ರಿಗೆ FIR ಮಾಡಿರಿ. ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಬೋಕಸ್ ಬಿಲ್ ಮಾಡಿ ಸರ್ಕಾರಕ್ಕೆ ಲೂಟಿ ಮಾಡ್ತಾ ಇದ್ದಾರೆ, ಅವ್ರಿಗೆ FIR ಮಾಡಿರಿ. ಅದನ್ನು ಬಿಟ್ಟು ಇವತ್ತು ಯಾವುದೇ ನ್ಯಾಯ ಕೊಡಲಾರ್ದನೆ ಇವತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಕ್ಕಂಥ ಕನ್ನಡದ ಭಾಷೆ, ನಾಡು, ನುಡಿ, ನೆಲಕ್ಕಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕರ್ತರ ಮೇಲೆ ಇವತ್ತು ನೀವು ಮೊಕದ್ದಮೆ ಆಗ್ತೀರಂದರೆ ಇದರಂತ ನಾಚಿಕೆಡ್ತನ ಸಂಗತಿ ಯಾವುದಲ್ಲ. ಕೂಡಲೇ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಹಿರಿಯರಾಗಿರ್ತಕ್ಕಂಥ ನಮ್ಮ ಬಸವರಾಜ ಪಡ್ಕೋಟು, ಎಲ್ಲ ನಮ್ಮ ಕನ್ನಡ ಸೇನೆಯ ಕಾರ್ಯಕರ್ತರು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಜೈ ಕರ್ನಾಟಕ ಇರ್ಬೋದು, ನಮ್ಮ ರೈತ ಸಂಘ ಇರ್ಬೋದು, ದಲಿತ ಪರ ಸಂಘ ಇರ್ಬೋದು, ಪ್ರತಿ ಸಂಘ ಸಂಸ್ಥೆಗಳು ಕೂಡ ಇವತ್ತು ನಾವೆಲ್ಲ ಒಮ್ಮುಖವಾಗಿ ಒಕ್ಕೂಟದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಶಾಸಕರು ಮಧ್ಯಪ್ರವೇಶ ಮಾಡಿ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕಿಲ್ಲದಿದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜೇವರಿಗೆ ಬಂದ್ ಕರೆಯನ್ನು ಕೊಡೋದಕ್ಕೆ ಯಾವುದೇ ನಾವು ಹಿಂದೇಟು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಮುಖಾಂತರ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.